ಜನ ಖುಷಿ ಪಡ್ತಾರೆ. ಅಲ್ಲಿ ಬಿ ವಿ ನಾಯಕರದಾರ ಅಂತ ದೇವ್ರಂಥ ಮನುಷ್ಯರಿಗೆ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು 2-3 ಲಕ್ಷ ಲೀಡ್ಲಿ ಬರ್ತಿದ್ರು. ಅವ್ರು ಕುತ್ತಿಗೆ ಕೊಯ್ದ್ರಿ. ಸುಮ್ಮನೆ ಎಲ್ಲ ಅಡ್ಜಸ್ಟ್ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಆಚೆ ಬರುವಂಥ ಒಬ್ಬ ಬೋವಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು. ನನ್ನ ಜೊತೆಗೇ ಅವ್ರು MLA ಇದ್ದರು, ನಮ್ಮ ಕಮಿಟಿ ಚೇರ್ಮನ್ ಇದ್ದರು. ನಮ್ಮ ಸರ್ಕಾರ ಬರಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ಈ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು, ಮಹೇಶಣ್ಣ ಕುಮಟಳ್ಳಿ ಅವರು ಇವರೆಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ. ಅಣ್ಣ ನೀ ಎಲ್ಲಿ ಇಟ್ಟು ಹಾರಾಡ್ತಿದ್ರಿ, ಯಾರು ಹಾರಾಡ್ತಿದ್ರಿ? ಅವರೆಲ್ಲ ರಮೇಶ್ ಜಾರಕಿಹೊಳಿ ಅವ್ರು ಬಂದ್ರೆ ಅಂತ ಸರ್ಕಾರ ಆಯಿತು. ನಾವು ಎಲ್ಲ ಎಷ್ಟು ಅನುಕೂಲ ಆಗಿದೆ ಗುರ್ತೈತೆ ನಮ್ಗೆ. ನಾ ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನ್ದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಅವ್ರ ಆಪ್ರೇಷನ್. ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಎಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪ್ರೇಷನ್ ಮಾಡೋರು. ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಗೊತ್ತದಾವು. ನಾವು ಎದಕ್ಕೆ ಸುಮ್ಕೂತೀವಿ? ನಮ್ಮ ಹೋರಾಟ ಎದಕ್ಕಿದೆ? ನಾವೆಲ್ಲ